ಜೀವನದಲ್ಲಿ ಏಳಿಗೆ ಆಗಬೇಕು, ಏನೇ ಒಂದು ಒಳ್ಳೇದು ನಡಿಬೇಕಂದ್ರೂ ಆ ಒಂದು ಗ್ರಾಟಿಟ್ಯೂಡ್, ಧನ್ಯತಾ ಭಾವ ಇರಲೇಬೇಕು. ಇಲ್ಲ ಅಂತಂದ್ರೆ ನಾವು ಏನೇ ಸಾಧಿಸಿದ್ರು ಅದು ಪ್ರಯೋಜನ ಇಲ್ಲ, ನಶ್ವರ ಅನ್ನೋದು ನನಗೂ ಗೊತ್ತು, ನಿಮಗೂ ಗೊತ್ತು ಅಲ್ವಾ. ನಾವು ಪ್ರತಿದಿನ ನಾವು ಬ್ರಹ್ಮಾಂಡಕ್ಕೆ ಥ್ಯಾಂಕ್ ಯು, ಗ್ರಾಟಿಟ್ಯೂಡ್ ಅನ್ನ ಹೇಳಲೇಬೇಕು. ಸೊ ಒಂದು ಗ್ರಾಟಿಟ್ಯೂಡ್ ಸಿಂಬಲ್ ಅನ್ನ ನಿಮಗೆ ತೋರಿಸ್ಕೊಡ್ತೀನಿ. ಇದನ್ನ ನೀವು ಬ್ಲ್ಯಾಕ್ ಕಲರ್ ಸ್ಕೆಚ್ ಪೆನ್ ಅಲ್ಲಿ ಬರ್ಕೊಳ್ಳಿ. ಸೊ ತುಂಬಾ ಸಿಂಪಲ್, ಒಂದು ಹೀಗೆ ಒಂದು ಸುರುಳಿ ಅಷ್ಟೇ ಅದು. ಇದನ್ನ ಹೀಗೆ ಜೋಡಿಸಿ ಇಲ್ಲಿ ಇದು ಸ್ವಲ್ಪ ಡಾಟ್ಸ್ ಇಡಿ, ಮತ್ತು ಇಲ್ಲಿ ಒಂದು ಕೊಂಡಿ, ಒಂದು ಹುಕ್ ಥರ ಬರುತ್ತೆ, ಮತ್ತು ಇಲ್ಲಿ 3 ಡಾಟ್ಸ್, ಒಂದು ದೊಡ್ಡದು, ಅದಕ್ಕಿಂತ ಚಿಕ್ಕದು, ಅದಕ್ಕಿಂತ ಚಿಕ್ಕದು. ಇದು ಈ ಜೀವನದ ಚಕ್ರವನ್ನು, ಅಂದರೆ ಆತ್ಮ ಮತ್ತೆ ಜೀವಂತ ಬರೋದು, ಮತ್ತೆ ಹುಟ್ಟು ಸಾವು ಮರಣ, ಇದರ ಒಂದು ವೃತ್ತಾಂತವನ್ನು ಇದು ತೋರಿಸಿಕೊಡುತ್ತೆ. ಈ ಕೊಕ್ಕಿ ಏನಿದೆ, ನಾವು ಈ ಗ್ರ್ಯಾಟಿಟ್ಯೂಡ್ ಅನ್ನೋದನ್ನು ಒಂದು ಕೊಕ್ಕಿ ಹಾಗೆ ಯಾವಾಗಲೂ ಇಟ್ಕೊಂಡೇ ಇರಬೇಕು. ಇದನ್ನು ನಿಮ್ಮ ಪುಸ್ತಕದಲ್ಲಿ ನಿಮ್ಮ ಸ್ಕ್ರೀನ್ ಸೇವರ್ ಆಗಿ ಇಟ್ಕೊಳ್ಳಿ. ಆ ಒಂದು ಧನ್ಯತಾ ಭಾವ, ಗ್ರ್ಯಾಟಿಟ್ಯೂಡ್ ಅನ್ನೋದು ಮುಖ್ಯ ಅನ್ನೋದನ್ನು ನೆನಪು ಮಾಡ್ಕೊಳ್ಳಿ.